ಭಾರತದ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದನ್ನ ನಾಗ್ಪುರದಲ್ಲಿರೋ RSS ಹೆಡ್ ಕ್ವಾರ್ಟರ್ ಡಿಸೈಡ್ ಮಾಡುತ್ತೆ. 1925ರಲ್ಲಿ ಮಧ್ಯಪ್ರದೇಶದ ನಾಗ್ಪುರದಲ್ಲಿ RSS ನ ಸ್ಥಾಪನೆ ಆಗುತ್ತೆ. 60 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರನ್ನ ಹೊಂದಿರುವ RSS ಪ್ರಪಂಚದ ಅತಿ ದೊಡ್ಡ ಸೋಷಿಯಲ್ ನ್ಯಾಷನಲಿಸ್ಟ್ ಆರ್ಗನೈಸೇಷನ್ ಆಗಿದೆ. ಇವರ ಕೆಲಸ ಕಮ್ಯುನಲ್ ಹಾರ್ಮೋನಿ ಮೇಂಟೈನ್ ಮಾಡಿ ಭಾರತವನ್ನ ಇಂಟರ್ನಲ್ಲಿ ಸ್ಟೆಬಿಲೈಸ್ ಮಾಡೋದು. ಇನ್ ಕೇಸ್ ಪ್ರಳಯ, ಭೂಕಂಪ, ಉಗ್ರ ದಾಳಿ ನಡೆದ್ರೆ RSS ವರ್ಕರ್ಸ್ ಮ್ಯಾಸಿವ್ ನಂಬರ್ಸ್ ಅಲ್ಲಿ ಬಂದು ರಿಲೀಫ್ ಆಪರೇಷನ್ ಕಂಡಕ್ಟ್ ಮಾಡ್ತಾರೆ. ಪೂರ್ತಿ ಪ್ರಪಂಚದಲ್ಲಿ 50,000ಕ್ಕೂ ಹೆಚ್ಚು RSS ನ ಶಾಖೆಗಳಿವೆ. RSS ನ ಧಾರ್ಮಿಕ ವಿಂಗ್ ವಿಶ್ವ ಹಿಂದೂ ಪರಿಷತ್, RSS ನ ಎಜುಕೇಶನ್ ವಿಂಗ್ ABVP, RSS ನ ಲೇಬರ್ ವಿಂಗ್ ಭಾರತೀಯ ಮಜ್ದೂರ್ ಸಂಘ್, RSS ನ ಯೂತ್ ವಿಂಗ್ ಬಜರಂಗ್ ದಳ್. ಇದು ತನ್ನ ಅಗ್ರೆಸಿವ್ ನೇಚರ್ ಇಂದ ಫೇಮಸ್ ಆಗಿದೆ. RSS ನ ಮುಸ್ಲಿಂ ವಿಂಗ್ ಮುಸ್ಲಿಂ ರಾಷ್ಟ್ರೀಯ ಮಂಚ್, RSS ನ ಪೊಲಿಟಿಕಲ್ ವಿಂಗ್ BJP ಇವತ್ತು ಭಾರತವನ್ನೇ ಆಳ್ತಾ ಇದೆ. ಇದಲ್ಲದೆ RSS ನ ಸಂಘ ಪರಿವಾರದಲ್ಲಿ 70ಕ್ಕೂ ಹೆಚ್ಚು ಆರ್ಗನೈಸೇಷನ್ಗಳು ಇದಾವೆ. ಸಮಾಜದ ಪ್ರತಿಯೊಂದು ಸೆಕ್ಟರ್ ನಲ್ಲೂ ಇವರ ಇನ್ಫ್ಲುಯೆನ್ಸ್ ಇರುತ್ತೆ. RSS ಭಾರತದಲ್ಲಿ ಇರೋವರೆಗೂ ಬೇರೆ ಕಂಟ್ರಿಗಳಿಗೆ ಭಾರತದಲ್ಲಿ ಆಂತರಿಕ ಗಲಭೆಯನ್ನು ಸೃಷ್ಟಿ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್.